ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ವ್ಲಾಗ್ಸ್. ನಿಮ್ಮೆಲ್ಲರ ಪ್ರೀತಿ ಕಾವ್ಯ ಹಿಯರ್. ಆ್ಯಕ್ಚುಲಿ ಇದು ಶನಿವಾರದ ಈವ್ನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ನನಗೆ ಟೈಮೇ ಆಗ್ತಾಯಿಲ್ಲ ಇವಾಗ. ಅವಳು ಬೇರೆ ತುಂಬ ಆಟ ಆಡ್ಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಸೊ ಅದು ಸ್ಯಾಟರ್ಡೇ ಈವ್ನಿಂಗ್ ವ್ಲಾಗಲ್ಲಿ ಹೋಗಿದ್ವಲ್ಲ, ಅಲ್ಲಿಂದನೇ ಮನೆಯಿಂದ ಮಾಲಿಗೆ ಬಂದಿದ್ದೀವಿ. ಇಲ್ಲಿ ಫೋರಮ್ ಮಾಲ್ ಅಂತ ಇದೆ, ಫಾಲ್ಕನಿ ಫೋರಮ್ ಮಾಲ್ ಅಂತೇಳಿ ಕೋಣನಕುಂಟೆ ಕ್ರಾಸಲ್ಲಿ. ಅಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಮಸ್ ಟ್ರೀದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಯಾರೋ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ಹೇಗೆ ಕಾಣಿಸ್ತಿದೆ ಅದನ್ನು ನೋಡಿ ದೂರದಿಂದನೇ. ಆಮೇಲೆ ಆದರೆ ಹತ್ರನೂ ಹೋಗ್ತೀವಿ. ಬಿಕಾಸ್ ಯಾಕೆ ಅಂದರೆ ತುಂಬ ಜನ ಇರ್ತಾರೆ, ಅಲ್ಲೆಲ್ಲ ಹೋಗಬೇಕು ಮಾಡಬೇಕಂದಾಗ ಒಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ನಮ್ಮ ಮನೇಲಿ ನಾನೇ ಮಾಡ್ಕೊಳ್ಳೋದ್ರಿಂದ ವೀಡಿಯೋಸ್ ಎಲ್ಲ ಇವ್ರು ಏನೂ ಮಾಡಲ್ಲ. ಇಬ್ಬರೂ ಏನಾದರೂ ವೀಡಿಯೋ ಮಾಡಿ ಅಂದರೆ ಹ್ಞೂ ಅಂತಿರ್ತಾರೆ. ಸೊ ಬೆಗ್ ಮಾಡಿ ಬೇಡ್ಕೊಂಡು ಮಾಡಿದಾಗ ಏನೋ ಒಂದು ಸ್ವಲ್ಪ ಮಾಡ್ತಾರೆ ಅಷ್ಟೇ. ಸೊ ಅದಾದಮೇಲೆ ಸ್ವಲ್ಪ ಫ್ರಿಡ್ಜ್ ಐಟಮ್ಸ್ ಎಲ್ಲ ಏನೇನೋ ತೊಗೊಂಬಂದಿದ್ದೀನಿ. ಇಲ್ಲೆಲ್ಲ ಮಾಲಲ್ಲಿ ಏನೇನು ಮಾಡಿದ್ವಿ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ. ಕೊನೆ ತನಕ ವೀಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಇನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ. ನನ್ನ ಮಗಳಿಗಂತೂ ಇದೆಲ್ಲ ತುಂಬ ಇಷ್ಟ ಆಯಿತು. ಅದರೊಳಗಡೆ ಹೋಗಿ ಕೂತ್ಕೋತೀನಿ ಅಂತ ಹೇಳಿ ದೇವ್ರದ್ದು ಜಿಂಕೆ ಥರದ್ದು ಚೇರೆಲ್ಲ ಮಾಡಿದರು. ಬಟ್ ಅದು ಸುಮ್ಮನೆ ರೌಂಡ್ ಇದಾಗ್ತಾಯಿತ್ತು. ಬಟ್ ಅದರೊಳಗೆ ಯಾರೂ ಕೂರೋ ಹಂಗಿರಲಿಲ್ಲ. ಮತ್ತು ಈ ಕಡೆ ಕ್ರೆಡಲ್ ಥರ ಏನಾದರೂ ಗಿಫ್ಟ್ಸು, ಸಂತಾ ಕ್ಲಾಸ್ ಗಿಫ್ಟ್ಸ್ ಥರ ಎಲ್ಲ ಇದು ಬರುತ್ತಲ್ಲ, ಆ ಥರ ಮಾಡಿದರು. ತುಂಬಾ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ಹೆಚ್ಚು ಆಚೆ ಹೋಗಲ್ಲ, ಹೋಗ್ತಿದ್ದೆ ಮುಂಚೆ. ಇವಳು ಹುಟ್ಟಿದ ಮೇಲಂತೂ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನಮ್ಮ ಮನೆಯವರು ಬೇರೆ ಇರಲಿಲ್ಲಲ್ಲ. ನಮ್ಮ ಮನೆಯವರು ಇದ್ದರೆ ಹಿಂಗೆ ಕಂಟಿನ್ಯೂಸ್ ಎಲ್ಲಾದರೂ ಸ್ಯಾಟರ್ಡೇ ಸಂಡೇ ಬಂದರೆ ಸುತ್ತಾನೆ ಇರ್ತೀವಿ. ಇಲ್ಲಾಂದರೆ ಸ್ವಲ್ಪ ಮನೆ ಒಳಗಡೆನೇ ಲಾಕ್ ಹಾಕ್ಕೊಂಡಿರ್ತೀವಿ. ಸೊ ಇವಳು ಸ್ವಲ್ಪ ಇವಾಗ ಎಲ್ಲ ನೋಡಿ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ದಾಳಲ್ವಾ, ಇಷ್ಟ ಆಗುತ್ತೆ ಅಂತೇಳಿ ಅವರಪ್ಪ ಇವಾಗ ಸ್ವಲ್ಪ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಲಾಕ್ಡೌನ್ ಮುಂಚೆ ಅಂತೂ ಹಿಂಗೆ ನಮ್ಮ ಸುತ್ತಾಟ ಎಷ್ಟು ಸುತ್ತಾ ಇದ್ವಿ ಅಂದರೆ ಲೆಕ್ಕಕ್ಕಿಲ್ಲ, ಅಷ್ಟು ಸುತ್ತಾ ಇದ್ವಿ. ಲಾಕ್ಡೌನ್ ಆಗಿ 1 ವರ್ಷ 2 ಇಯರ್ಸ್ ಸುಮ್ಮನೆ ಆಗಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಬೇರೆ ಔಟ್ ಆಫ್ ಕಂಟ್ರಿ ಹೋಗ್ಬಿಟ್ರು 1 ಇಯರು. ಆಮೇಲೆ ನಾನು ಪ್ರೆಗ್ನೆಂಟ್ ಅದು ಇದು ಅಂತೆಲ್ಲ ಅಂದ್ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ ತುಂಬ. ಬಟ್ ಆದರೂ ನಾನು ಟ್ರೈ ಮಾಡಿ ಎಲ್ಲ ಕಡೆ ಹೋಗ್ತಾ ಇದ್ದೆ. ಥೈಲ್ಯಾಂಡ್ಗೆ ಹೋಗಿರೋ ವೀಡಿಯೋ ಅಂತೂ ಹಾಕಿಲ್ಲ. 1 ಮಂತ್ ಅದು 1 ಮಂತ್ ಅಲ್ಲಿದ್ವಿ. ಸೊ ಆ ವಿಡಿಯೋನ ಈ ಮಂತಲ್ಲೇ ಇದು ಮಾಡೋಣ, ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಬಟ್ ಪೋಸ್ಟ್ ಮಾಡೋಕ್ಕೆ ಅಂದರೆ ಎಡಿಟ್ ಮಾಡೋಕ್ಕೆ ಆಗಿಲ್ಲ ಅಲ್ಲಿ ಇದ್ದಿದ್ದು. ಅವಳೆಲ್ಲ 9 ಮಂತ್, ನಾವು ಯಾವಾಗ ಜುಲೈಲೇನೋ ಹೋಗಿ ಬಂದಿದ್ದು. ಇನ್ನೂ ಆ ವೀಡಿಯೋಸ್ಗಳನ್ನೇ ಇದು ಮಾಡಿಲ್ಲ. ಮಾಡಬೇಕು. ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅವಳನ್ನ ಇಟ್ಕೊಂಡು. ನೈಟು ಆಲ್ರೆಡಿ ಅವಳು 11:30 ಮಲಗಿಬಿಡ್ತಾಳ. ಸೊ ನನಗೂ ಆ ಟೈಮಲ್ಲಿ ನಿದ್ದೆ ಬಂದ್ಬಿಟ್ಟು ಎಷ್ಟು ಕಂಟ್ರೋಲ್ ಮಾಡಿದ್ರೂ ಆಗೋದೇ ಇಲ್ಲ. ಒಂದೊಂದು ಸರಿ ಡೇ ಟೈಮ್ ಅಂತೂ ಇವಾಗ ಮಲಗೋದೇ ಇಲ್ಲ. ಒಂದು ಸರಿ ಮಲ್ಗೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಡೇ ಟೈಮು ಕೂಡ ಏನು ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಿರ್ತೀನಲ್ವ. ಸೊ ಟೈಮ್ ಹಂಗೆ ಸ್ಪೆಂಡಾಗಿ ಹೋಗ್ಬಿಡತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ತುಂಬಾ ಕಾಟ್ಲೆ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಇವಳು. ವಾಯ್ಸ್ ಓವರ್ ಕೊಡ್ತಿದ್ರೆ ಬಂದು ಕೂಕಿ ಅಂತ ಕಿರಿಸ್ತಾ ಇರ್ತಾಳೆ, ಇಲ್ಲಾಂದರೆ ಅಮ್ಮ 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 ಅಂತ ಬಂದಂತಾಳೆ. ಸೊ ಮಕ್ಕಳಿಗೆ ಇದೆಲ್ಲ ನಮ್ದು ಇದ್ದಿದ್ದೆ. ಮಕ್ಕಳು ಟೈಮ್ ಮತ್ತೆ ಸಿಗಲ್ಲ. ಸೊ ಅವ್ರ ಜೊತೆ ಆಡ್ಕೊಂಡಿರೋದೇ ಒಂಥರ ಖುಷಿ. ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಇವಾಗ ಅಂತ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಹಿಂಗೆ ಬಟ್ಟೆಗಳು ನೋಡೋಣ ಅಂತ ಬಂದ್ವಿ. ನಾನೇನು ಶಾಪಿಂಗ್ ಮಾಡೋಕ್ಕೆ ಅಂತ ಏನು ಬರಲಿಲ್ಲ. ಬಟ್ ಸಿಕ್ಕಿದ್ರೆ ಏನಾದರೂ ಇಷ್ಟ ಆದರೆ ನಿಜವಾಗ್ಲೂ ನಾನು ತೊಗೊಂಡು ಹೋಗ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಅದು ಎಷ್ಟೇ ರೂಪಾಯಿ ಕಮ್ಮಿಗೆ ಸಿಕ್ಕಿದ್ರೂ ಕೂಡ ನಾನು ಏನೂ ತೊಗೊಂಡೋಗಲ್ಲ. ಅವ್ಳಿಗೇನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವಳಿಗೂ ಏನೂ ಸಿಗಲಿಲ್ಲ. ಬಟ್ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಮಾಲ್ ಅಂದರೆ ಗೊತ್ತಿದೆ ಅಲ್ವಾ. ಬಟ್ ಒಂದೊಂದು ಸಾರಿ ಕಡಿಮೆ ಹಾಕಿರ್ತಾರೆ. ಇಯರ್ ಎಂಡ್ಸ್ ಆಗಿರ್ಬೋದು, ಇಲ್ಲ ಏನಾದರೂ ಆಫರ್ಸ್ ಇದ್ದರೆ ಕಡಿಮೆ ಹಾಕಿರ್ತಾರೆ. ನಾವು ಲೈಫ್ ಸ್ಟೈಲ್ಗೇನೋ ಬಂದಿದ್ದು, ಲೈಫ್ ಸ್ಟೈಲ್ಗೆ ಬಂದಿದ್ದು. ಸೊ ಇಲ್ಲಿ ಏನು ಗೊತ್ತಾ, ಸ್ಯಾಟರ್ಡೇ ಸಂಡೇ ಈವ್ನಿಂಗು ನೀವು ಶಾಪಿಂಗ್ ಮಾಡಿ ಬೇಕಾದರೆ ಎಷ್ಟು ಅವರ್ ಆದರೂ, ಬಟ್ ಬಿಲ್ಲಿಂಗ್ ಕ್ಯೂ ಇದೆಯಲ್ಲ ಅದನ್ನಂತೂ ತಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಅದರಿಂದನೇ ಅರ್ಧ ನಾನು ಎಲ್ಲಾದರೂ ಹೋದರೆ ತೊಗೊಂಬರಲ್ಲ. ಬೆಳಗ್ಗೆನೇ ಬೇಗ ಹೋಗ್ಬಿಟ್ಟು ಏನಾದ್ರು ತೊಗೊಂಬರ್ಬೇಕಂದ್ರೆ ತೊಗೊಂಬರ್ತೀನಿ. ಸೊ ಇವಾಗ ತುಂಬ ಆನ್ಲೈನೇ ಬುಕ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಏನಿಲ್ಲ, ಹೋಗೋ ಚಾರ್ಜ್ ಇರಲ್ಲ, ಬರೋ ಚಾರ್ಜ್ ಇರಲ್ಲ, ಮನೆಗೆ ಬಟ್ಟೆಗಳು ಬಂದುಬಿಡುತ್ತೆ. ಸೈಜ್ ಎಕ್ಸ್ಚೇಂಜು ಕೂಡ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಜಾಸ್ತಿ ಔಟ್ಸೈಡು ಶಾಪಿಂಗ್ ಹೋಗಲ್ಲ ಇವಾಗ. ಸೊ ಮಕ್ಕಳು ಬಟ್ಟೆಗಳೆಲ್ಲ ಇದೆ ಇಲ್ಲಿ ನೋಡಿ. 599, 699, 399
ಆ ಥರದ್ದೆಲ್ಲ 99ಗೂ ಎಷ್ಟೊಂದಿತ್ತು, ಬಟ್ ಅದೆಲ್ಲ ತುಂಬ ಹಳೆಯ ಥರದ್ದು ಕಂಡಂಗೆ ಕಾಣಿಸ್ತಾ ಇತ್ತು. ಇದೆಲ್ಲ ತುಂಬ ಚೆನ್ನಾಗಿದೆ. ಸೊ ಡ್ರೆಸ್ಗಳೆಲ್ಲ ನೀವೇನಾದರೂ ಅಲ್ಲಿ ಹೋದರೆ ಲೈಫ್ ಸ್ಟೈಲ್ ಅಂತ ಹೋಗಿ ಫಾಲ್ಕನಿ ಫೋರಮ್ ಮಾಲಲ್ಲಿ. ಸೊ ತುಂಬ ಚೆನ್ನಾಗಿದೆ ಮಾಲು ಕೂಡ. ನೋಡೋದಿದ್ರೆ ನೋಡಿ. ಮೆಟ್ರೋ ಕನ್ವೀನಿಯೆಂಟ್ ಇದೆ ಆ್ಯಕ್ಚುಲಿ. ಒಂದು ಸ್ವಲ್ಪ ಹಿಂಗೆ ದಾಟ್ಕೊಂಬಂದರೆ ಮಾಲ್ ಇರೋದು. ಸೊ ಈಗಲೇ ನೋಡಿ ಎಷ್ಟು ಆ ಕಡೆ ಈ ಕಡೆ ಒಡ್ಡಾಡ್ಕೊಂಡು ಎಲ್ಲ ಮಾಡ್ತಿದ್ದಲ್ಲಮ್ಮ. ಮಲ್ಗಲ್ಲ ನೀನು? ಮಲ್ಗಲ್ಲ? ಗೊಗ್ಗಯ್ಯ ಬರ್ತಾನೆ, ಮಲ್ಕೊಳೆ. ಅಯ್ಯೋ ಗೊಗ್ಗಯ್ಯ ಬರ್ತಾನೆ ಅಂದರೂ ಮಲ್ಗಲ್ಲ, ಯಾವ ಅಪ್ಪ ಬರ್ತಾನೆ ಅಂದರೂ ಮಲ್ಗಲ್ಲ. ಕಾ ಅಂತಿರ್ತಾಳೆ. ನಿದ್ದೆ ಬರೋವಾಗ್ಲೂ ಕೂಡ ಏನಾದ್ರು ಬರ್ತಿದೆ ನಿದ್ದೆ ಅಂದರೆ ಫುಲ್ ಬೆಡ್ ಒದ್ದಾಡಿ ಮಲ್ಕೊಳ್ಳೋದವಳು. ಅವಳಿಗೆ ಯಾರು ಇಟ್ಕೊಳ್ಳೋದು ಬೇಡ, ಯಾರು ಇದು ಮಾಡೋದು ಬೇಡ, ಅವಳೇ ಹೋಗಬೇಕು. ಅವಳು ಹೋಗಿ ಓಡಿ ದಬಕ್ಕನ್ನು ಬಿದ್ದಾಕೊಂಡ್ಬಿಡ್ತಾಳೆ ಒಂದೊಂದು ಕಡೆ. ಅದು ನಮಗೆ ಭಯ ಆಗುತ್ತೆ. ಸೊ ಇವಾಗೆಲ್ಲ ನ್ಯೂ ಇಯರ್ ಎಲ್ಲ ಇರೋದ್ರಿಂದ ಈ ಥರ ಔಟ್ಸೈಡ್ ಫ್ರೇಮ್ ಹಾಕಿ ಒಂದೊಂದು ಬಟ್ಟೆಗಳನ್ನ ವೇರ್ ಮಾಡಿ ಗೊಂಬೆಗಳನ್ನ ನಿಲ್ಲಿಸಿರ್ತಾರೆ. ಬ್ಯಾಕ್ ಮಾಲಿಂದನೇ ಔಟ್ಸೈಡ್ ಇಟ್ಕೊಂಡಿರ್ತಾರೆ. ಸೊ ಅದಾದಮೇಲೆ ಫುಡ್ ಕೋರ್ಟ್ಗೆ ಹೋಗೋಣ ಅಂತೇಳಿ ಹಾಗೆ ಎಲಿವೇಟರಲ್ಲೇ ಬಂದ್ವಿ. ಇಲ್ಲೊಂದು ಇದು ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತೇಳಿ ಪ್ಲೇ ಏರಿಯಾ ಇದೆ. ಮೀನ್ಸ್ ಟೈಮ್ ಝೋನ್ ಅಲ್ಲ, ಇದು ಏನಂತ ನಂಗೆ ಹೆಸರು ಮರ್ತೋಗಿದೆ. ತುಂಬ ಟೈಮ್ ಆಗಿತ್ತು ನಾವು ಬಂದು ಇವನ್ನೆಲ್ಲ ಆಡಿಸ್ಕೊಂಡು ಹೋದಾಗ. ಸೊ ನಾನಿಲ್ಲಿ ಅವಳ ಸೀಮಂತದ ಟೈಮಲ್ಲಿ ಲಾಸ್ಟ್ ಬಂದಿದ್ದಂತ ಹೇಳ್ಬೋದು. ಸೀಮಂತದ್ದು ಮಾಡಿದಾಗ ನಮ್ಮ ಮಮ್ಮಿ, ನಮ್ಮೂರಲ್ಲೆಲ್ಲ ಅಜ್ಜಿ ಎಲ್ಲ ಬಂದಿದ್ದರು, ರಿಲೇಟಿವ್ಸು, ಅವ್ರಿಗೆ ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ. ಸೊ ಅವಾಗ ಬಂದಿದ್ದು. ಮತ್ತು ಹೆಚ್ಚು ಕಮ್ಮಿ 1 ಇಯರ್ ಹತ್ತತ್ರ 1.5 ಇಯರ್ ಆಗೋಕ್ಕಾಯ್ತು ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ರೌಂಡ್ ನೋಡಿಕೊಂಡು ಹೋಗ್ತಿದ್ದೀವಿ. ಫುಡ್ ಕೋರ್ಟ್ಗೆ ಹಿಂಗೆ ಹೋಗಬೇಕು. ಸೊ ಫುಡ್ ಕೋರ್ಟ್ ಅಂತೂ ತುಂಬ ಅಮೇಝಿಂಗ್ ಆಗಿದೆ ಅಂತ ಹೇಳ್ಬೋದು. ಈ ಥರ ಇದೆ. ಡೇ ಟೈಮ್ ಅಂತೂ ಮೇಲೆ ಆಕಾಶ ನೋಡ್ಕೊಂಡು ತಿಂತಿದ್ದೀವೇನೋ ಅನ್ನೋ ಥರ ಅದು ಒಂದು ಫೀಲ್ ಆಗುತ್ತೆ. ಗ್ಲಾಸ್ ಮಿರರ್ನ ಫಿಕ್ಸ್ ಮಾಡಿದ್ದಾರೆ. ಸೊ ತುಂಬ ಕಡೆ ಫುಡ್ ಕೋರ್ಟ್ ಅಂದರೆ ಒಂದು ಹಾಲ್ನೇ ಬಿಟ್ಬಿಟ್ಟಿದ್ದಾರೆ ಫುಡ್ ಕೋರ್ಟಿಗೆ ಅಂತ ಹೇಳಿ. ಸೊ ಎಲ್ಲ ಥರದ ತಿಂಡಿಗಳು ಕೂಡ ಸಿಗುತ್ತೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ಸ್ವೀಟ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ, ಬೇವರೇಜಸ್ ಆ ಥರದ್ದೆಲ್ಲ. ನಮ್ಮ ಮನೆಯವರೇನೋ ಐ ಟಿ ಸಿಗೆ ಹೋಗ್ಬಿಟ್ಟು ಇಡ್ಲಿ ದೋಸೆ ಕಾಫಿ ಏನೋ ಇರಬೇಕೇನಾದ್ರೆ ಹೆಸರು ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ಅಲ್ಲಿ ಒಂದು ತಟ್ಟೆ ಇಡ್ಲಿ ಮತ್ತು ದೋಸೆದು ಕೊಂಬೋ ತೊಗೊಂಬಂದರು. ಸೊ ನಾನು ಚೋಲ ಪಟೋರ ಹೇಳಿದ್ದೆ. ಸೊ ನನಗೆ ಯೂಶ್ವಲಿ ದೋಸೆ ಇಡ್ಲಿ ಅಷ್ಟು ಇಷ್ಟ ಆಗಲ್ಲ, ಏನೋ ತಿನ್ನಬೇಕು ಅಂತ ತಿಂತೀವಿ ಅಷ್ಟೇ. ಅಲ್ಲೆಲ್ಲ ತುಂಬ ಸೌಂಡ್ಸ್ ಇರುತ್ತೆ, ನಾವು ಮಾತಾಡೋದು ಕೇಳಲ್ಲ, ಏನು ಮಾತಾಡೋದು. ಆಮೇಲೆ ಅವಳಿಗೆ ಸ್ವಲ್ಪ ದೋಸೆ ಕೊಟ್ಟು ಕೂರಿಸ್ದೆ. ಎಷ್ಟು ಕಿತಾಪತಿ ಆಗಿದ್ದಾಳೆ ಅಂದರೆ ಅಲ್ಲೂ ಆಡ್ತಿರ್ತಾಳೆ. ಅದಕ್ಕೆ ಅಲ್ಲಿ ಕೂತ್ಕೊಂಡು ಅವಳಿಗೆ ಏನಾದರೂ ದೋಸೆ ಆ ಥರದ್ದು ಕೊಟ್ಬಿಟ್ಟು ಕೂರಿಸ್ತೀನಿ, ಸ್ವಲ್ಪ ಎಂಗೇಜ್ ಆಗಿರ್ತಾಳೆ. ಇಲ್ಲ ಅಂದರೆ ಎಲ್ಲೆಲ್ಲೋ ಸಂದಿಲಿ ಓಡೋಗೋದು ಮಾಡ್ತಾಳೆ. ಆಮೇಲೆ ಕೈಲಾಶ್ ಪರ್ಬತ್ ಅಂತ ಇದ್ದೇವಲ್ವ ಒಂದು, ಅಲ್ಲಿ ಚಾಟ್ಸ್ ಮೀಲ್ಸ್ ಅಂದ್ರೆ ಚಾಟ್ಸ್ ಪ್ಲೇಟ್ ಆರ್ಡ್ರ್ ಮಾಡಿದ್ವಿ, ಮಿಕ್ಸ್ ಇದಿರೋ ಅಂಥದ್ದು. ಅಲ್ಲಿ ಸೇವ್ ಪುರಿ ಕೊಡ್ತಾರೆ ಮತ್ತು ಇದೇನಿದು ಬಾಂಬೆ ಚುರ್ಮುರಿ ಅಂತಲೋ ಏನೋ ಒಂದು ಕೊಡ್ತಾರೆ. ಒಂದು ಸ್ವಲ್ಪ ಸೇವ್ ಪುರಿ ಆ್ಯಂಡ್ ಒಂದು ದಹಿ ವಡೆ ಥರ ಕೊಡ್ತಾರೆ. ಇನ್ನೊಂದೇನೋ ಒಂಥರ ಕೊಡ್ತಾರೆ ಪ್ಲೇಟ್. ಸ್ನ್ಯಾಕ್ಸ್ ಪ್ಲೇಟ್ ಅಂತಲೇ ಬರುತ್ತೆ. ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ. ಒಂದು 4 ಥರದ ಐಟಮ್ನ ಕೊಡ್ತಾರೆ. ಬೇರೆದ್ರಲ್ಲಿ ಸರ್ವ್ ಮಾಡ್ತಾರೆ. ಅದೇ ಡಿಫ್ರೆಂಟಾಗಿ ಹೋಗಿ ಸಪ್ರೇಟ್ ಇರೋ ಹೋಟ್ಲಿಗೆ ಹೋದರೆ ಒಂದು 2-3 ಸರಿ ಹೋಗಿದ್ದೀವಿ ಜಯನಗರಲ್ಲಿ. ಇಲ್ಲಿ ಸ್ವಲ್ಪ ಈ ಥರ ಪ್ಲೇಟಲ್ಲಿ ಕೊಟ್ಟಿದ್ದಾರೆ. ನಾನು ಆಮೇಲೆ ಚೋಲೆ ಪತೋರ ಆರ್ಡ್ರ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಪೂರಿನೇ ಎಷ್ಟು ಒಂದು ತಿಂದ್ರೆ ಹೊಟ್ಟೆ ತುಂಬ ಓಕೆ. ಸಬ್ಜಿ ಒಂಥರ ಏನೋ ಅಷ್ಟು ಚೆನ್ನಾಗಿರಲಿಲ್ಲ. ಕಾಬೂಲ್ದು ಕೊಡ್ತಾರಲ್ವ, ಚೆನ್ನ ಪತೋರ ಅಂದ್ರೇ ಚೆನ್ನದೇನೆ ಅಲ್ವಾ, ವೈಟ್ ಚೆನ್ನ ಹಾಕ್ಬಿಟ್ಟು ಮಾಡಿರ್ತಾರಲ್ವ. ಸೊ ಅದಾದಮೇಲೆ ಎಲ್ಲ ಮಾಡ್ಕೊಂಡ್ವಿ. ಖುಷಿ ಆಯಿತು. ತುಂಬ ದಿನ ಆದಮೇಲೆ ಕಂಟಿನ್ಯೂಸ್ ಹೋಗ್ತಾ ಇರೋದು ಹೋಟೆಲ್ಗೆ ಅಂದರೆ ಇದೆ ಫಸ್ಟು. ಈ ವೀಕಲ್ಲೇ ಸ್ಯಾಟರ್ಡೇ, ಸಂಡೇ, ಫ್ರೈಡೇನೂ ಕೂಡ ಹೋಗಿದ್ವಿ ಅಂತ ಹೇಳ್ಬೋದು. ಸೊ ಹೋದರೆ ಹಿಂಗೆ ಹೋಗ್ತಾ ಇರ್ತೀವಿ, ಹೋಗಿಲ್ಲ ಅಂದರೆ ಏನೂ ಹೋಗಲ್ಲ. ಸೊ ಅಪ್ಪನ ಕೈಯೆಲ್ಲ ಒರೆಸ್ತಾ ಇದ್ದಾಳೆ, ಟಿಶ್ಯೂ ತೊಗೊಂಡು ಊಟ ಕೊಡ್ತಿದ್ದಾಳೆ, ಏನೇನೋ ಮಾಡ್ತಿದ್ದಾಳೆ. ಅವ್ರದ್ದು ಮುಗೀತು. ಅವ್ರು ಅಷ್ಟೇ ಇಡ್ಲಿ ದೋಸೆ ತಿಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಸ್ವಲ್ಪ ಶೇರ್ ಮಾಡಿಕೊಂಡ್ರು. ನಾವಿಬ್ಬರು ಶೇರ್ ಮಾಡೋಣ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಅದೇ ಪ್ಲೇಟು ಸ್ನ್ಯಾಕ್ಸ್ ಪ್ಲೇಟ್ ತರಿಸಿದ್ನಲ್ವ, ಎಲ್ಲ ಶೇರ್ ಮಾಡೋಕ್ಕಾಗತ್ತೆ ಅಂತ ಅವ್ರು ಬೇಡ ಅಂದರು. ಇವನು ಬೇಡ ಅಂದ. ಸರಿ ಇನ್ನೇನು ಮಾಡಲಿ, ಕೊಟ್ಟಿರ್ತೀವಿ ₹400-500 ಆ ಥರ, ಸುಮ್ಮನೆ ಬಿಟ್ಬಿಟ್ಟು ಬರೋಕ್ಕಾಗತ್ತಾ ಅಂತ ಹೇಳಿಬಿಟ್ಟು ನಾನೇ ಕೂತ್ಕೊಂಡೆಲ್ಲ ಖಾಲಿ ಮಾಡಿದೆ. ಆಮೇಲೆ ಇವನಿಗೆ ಅದೇನು ತಿಂದೇನೆ ನಂಗೆ ಬೇಡ ಅಂತ ಊದ್ಕೊಂಡು ಕೂತಿದ್ದ. ಸರಿ ಏನು ಬೇಕು ಅಂತ ಕೇಳಿದ್ದಕ್ಕೆ, ಮಕ್ಳದ್ದು ಇದೆ ಅಲ್ವಾ, ನಾವೇನು ಆರ್ಡ್ರ್ ಮಾಡಿರ್ತೀವಿ ಅದು ತಿನ್ನಲ್ಲ, ಅವ್ರಿಗೆ ಬೇಕಾದಾಗ ಆರ್ಡ್ರ್ ಮಾಡಿದ್ರು ಒಂದೊಂದು ಸರಿ ತಿನ್ನಲ್ಲ.
ಸೊ ಅವನು ನನಗೆ ಪಾವ್ ಭಾಜಿನೇ ಇದು ಪಾವ್ ಭಾಜಿ ಬೇಕು ಅಂತ ಹೇಳ್ದ. ಸರಿ ಅಂತೇಳ್ಬಿಟ್ಟು ತಿಂತಾ ಕೂತಿದ್ದಾನೆ ಅವನು. ನಮ್ಮದೆಲ್ಲ ಆಗಿತ್ತು. ಇವಳ್ದು ಟಿಶ್ಯೂಲಿ ಅವ್ರ ಅಪ್ಪನ ಕೈ ಒರೆಸಿ ಕಾಲು ಒರೆಸಿ ಎಲ್ಲ ಮುಗ್ದಿಲ್ಲ, ಇನ್ನೂ ಮಾಡ್ತಾನೇ ಇದ್ದಾಳೆ. ಸೊ ಅವ್ರ ಅಪ್ಪಂಗೆ ಅವಳ ಹತ್ರ ಕೂತ್ಕೊಂಡು ಆಟಾಡೋದಂದರೆ ತುಂಬ ಇಷ್ಟ ಅನ್ನೋದಕ್ಕಿಂತ ಅವಳು ಎಲ್ಲೂ ಓಡೋಗಬಾರ್ದು, ಒಂದು ಕಡೆ ಎಂಗೇಜ್ ಮಾಡ್ಕೊಂಡು ಕೂತ್ಬಿಟ್ಟು. ಮನೆಯಲ್ಲೂ ಅಷ್ಟೇ ಒಂದು ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟು ಏನೇನಾದರೂ ಮಾಡ್ತಿರ್ತಾರೆ ಆಯಿತಾ, ಎಲ್ಲರೂ ಓಡೋಗೋಕ್ಕೆ ಅಂತ ಬಿಡಲ್ಲ ಅವಳನ್ನ. ಸೊ ಈ ಥರ ಫುಡ್ ಕೋರ್ಟ್ ಇರುತ್ತೆ. ಎಷ್ಟು ದೊಡ್ಡ ಫುಡ್ ಕೋರ್ಟ್ ಅಂದರೆ ಮಾಲ್ ಅಂದರೆ ಗೊತ್ತಿರುತ್ತಲ್ವ, ನೀವು ಹೋಗಿರ್ತೀರ ಎಲ್ಲರೂ. ಸೊ ನಾನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಲ್ಪ ತುಂಬ ದೊಡ್ಡದಂತ ಹೇಳ್ಬೋದು ಎಲ್ಲ ಮಾಲ್ಗೂ ಹೋಲಿಸ್ಕೊಂಡ್ರೆ. ಈ ಮಾಲ್ ಸ್ವಲ್ಪ ಲೆಂತು ವೆಡ್ತು ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹೈಯೆಸ್ಟ್ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ದೊಡ್ಡ ಮಾಲ್ ಅಂತ ಹೇಳಿ. ಸೊ ತುಂಬ ಇದಾದಮೇಲೆ ಪ್ರೆಸ್ಟೀಜ್ ಫಾಲ್ಕನಿ ಮಾಲ್ ಸರಿ ಅಂತ ಹೇಳ್ಬಿಟ್ಟು ಅವನ ಜೊತೆ ಸ್ವಲ್ಪ ಹೊತ್ತು ನಾನು ಎಲ್ಲ ತಿನ್ನಬೇಕಿತ್ತಲ್ಲ, ಖಾಲಿ ಮಾಡಬೇಕಿತ್ತಲ್ಲ. ಎಲ್ಲರೂ ಬಿಟ್ಬಿಟ್ಟು ಹೋದರೆ ನನಗೆ ಹೊಟ್ಟೆ ಉರಿಯುತ್ತೆ, ದುಡ್ಡು ಕೊಟ್ಟವ್ರು ಹೊಟ್ಟೆ ಉರಿದಿದ್ರು ನನಗೆ ಹೊಟ್ಟೆ ಉರಿಯುತ್ತೆ ಕೊಟ್ವಲ್ಲ ಅಂತೇಳಿ. ಅದಕ್ಕೆ ತಿನ್ಕೊಂಡು ಮಾಡಿಕೊಂಡು ಬೇರೆ ಹೋಟೆಲ್ಗಳಲ್ಲಾದರೆ ಪಾರ್ಸೆಲ್ ತೊಗೊಂಬರ್ಬೋದು, ಇಲ್ಲೆಲ್ಲ ಪಾರ್ಸೆಲ್ಲು ಕೊಡೋಲ್ಲ. ಸೊ ಯಾಕೆ ಅಂತೇಳಿ ತಿಂತಾ ಕೂತಿದ್ದೀನಿ. ಸೊ ಇದರಿಂದ ಆಚೆಗೂ ಕೂಡ ಕುತ್ಕೊಂಡು ತಿನ್ನೋ ಥರ ಆಪ್ಷನ್ಸ್ ಇದೆ. ಸೊ ಮೇಲಿಂದ ಮಾಲು ಈ ಥರ ಕಾಣಿಸುತ್ತೆ. ಯಾರ್ಯಾರು ಹೋಗಿದ್ರೆ ಈ ಮಾಲ್ಗೆ ಹೋಗಿದ್ದೀವಿ ಅಂತ ಕಾಮೆಂಟ್ ಮಾಡಿ, ಹೋಗಿಲ್ಲ ಅಂದರೆ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ ನೋಡಿ. ವ್ಯೂಸ್ ಹಿಂಗಿದೆ ಕೆಳಗಡೆವರೆಗೂ ಕೂಡ. ಕ್ರಿಸ್ಮಸ್ ಟ್ರೀ 4th ಫ್ಲೋರ್ ಏನೋ ಇದೆ, 1 2 3 4 5th ಫ್ಲೋರ್ವರೆಗೂ ಏನೋ ಇದೆ ಅನಿಸುತ್ತೆ. ಮೇ ಬಿ ಗ್ರೌಂಡಲ್ಲಿ ಒಂದಿದೆ ಅಂಡರ್ಗ್ರೌಂಡ್ ಥರ. ಸೊ ಹಾಗಾಗಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಫೋಟೋ ಹಿಡಿಯೋಣ ಅಂತ ಬಂದರೆ ಆ ಗೊಂಬೆಗಳ ಜೊತೆಲಿ ಇದಿರಲಿಲ್ಲ ಮುಂಚೆ, ಇತ್ತೀಚೆಗೆ ಮಾಡಿರೋದು. ಅಂದರೆ ನಾನು ಅದೇ ಸೀಮಂತ ಟೈಮಲ್ಲಿ ಬಂದಿದ್ನಲ್ಲ ಅವಾಗಿರಲಿಲ್ಲ, ಇವಾಗಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ಮಾಡಿಕೊಂಡು ತುಂಬ ಖುಷಿ ಪಟ್ಕೊಂಡು 10:13 ಆಯಿತು. ಸರಿ ಅವ್ರ ಅಪ್ಪನ ಜೊತೆ ಒಂದು 2-3 ಫೋಟೋ ತೆಗಿ, ಹಿಂಗೆ ಮಾಡು ಅಂತ ಏನೇನೋ ಹೇಳ್ತಾ ಇದ್ದೆ. ಸೊ ಅವ್ರು ಅದಕ್ಕೆ ಏನೇನೋ ಮಾಡ್ತಾಯಿದ್ರು. ನಮ್ಮನೆಯವ್ರು ತುಂಬ ಚೇಷ್ಟೆ ಜಾಸ್ತಿ. ಮುಗಿಸ್ಕೊಂಡು ಊಟ ಎಲ್ಲ ಆಗಿತ್ತಲ್ವ, ಹೆಂಗಿದ್ರು ಲೇಟಾಗೆ ಹೋಗೋಣ ಅಂಥೇಳಿ ಎಲ್ಲ ನೋಡಿಕೊಂಡು ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ ಆಟೋದಲ್ಲಿ. ಬೈಕಲ್ಲಿ ಹೋದರೆ ಮತ್ತೆ ಇದಾಗಲ್ಲ, ಕಾರ್ ಬೇರೆ ಸೇಲ್ ಆಯ್ತಲ್ಲ. ಸೊ ಕಾರ್ ಇದ್ರೂ ನಮ್ಮ ಮನೆಯವ್ರು ಓಡಿಸೋದು ಅಷ್ಟೇ ಚೆಂದ. ಸೊ ಅದಾದಮೇಲೆ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಕ್ರಿಸ್ಮಸ್ ಮಾಡ್ತಾಯಿದ್ರು. ಸೊ ಅವ್ರದ್ದು ಏನೋ ಇದು ಹಾಕ್ಬಿಟ್ಟಿದ್ರು, ಅವ್ರದ್ದೇನೋ ಸರಿ ಅಂತೇಳ್ಬಿಟ್ಟು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಾನು ತುಂಬ ದಿನ ಆಗಿತ್ತು ಯಾವುದೇ ಮೂವೀಸ್ ಕೂಡ ನೋಡಿರಲಿಲ್ಲ. ಮೂವಿ ನೋಡೋಣ ಅಂತ ಹೇಳ್ಬಿಟ್ಟು ಮೂವಿ ಹಾಕ್ಕೊಂಡು ಕೂರ್ತಿದ್ದೀವಿ. ಯಾವ ಮೂವಿ ಅಂತ ನೋಡೋಣ ಬನ್ನಿ. ಮೂವಿ ಬಂದು ಅಮ್ರಾನ್ ಅಂತೇಳಿ. ನಾನು ತುಂಬ ದಿನದಿಂದ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಸಿಸ್ಟರ್ ಮನೆಗೆ ಹೋದಾಗಲೂ ಏನಾಗುತ್ತೆ ಅಂದರೆ ಸೌಂಡಲ್ಲಿ ಅದು ಇದು ಏನೇನೋ ಅಂದ್ಕೊಂಡು ನೋಡೋಕ್ಕಾಗಲ್ಲ. ಒಂದೊಂದು ಸರಿ ಒಂದು ಮೂವಿ ನೋಡೋಕ್ಕಲ್ಲಿ 4-5 ದಿನ ತೊಗೋತೀನಿ. ಸೊ ಇಲ್ಲಿ ಇವಳು ಮಲ್ಕೊಂಬಿಟ್ಟಿದ್ಲು. ಸೊ ತುಂಬ ಚೆನ್ನಾಗಿದೆ ಮೂವಿ. ಇವಾಗ ಅಮೆಝಾನ್ ಇದರಲ್ಲೆಲ್ಲ ಬಂದುಬಿಟ್ಟಿದೆ. ನಮ್ಮ ಮನೇಲಿ ಈ ಥರ ಟಿ ವಿ ಇಲ್ಲದೆ ಇರೋ ಕಾರಣ ನಮ್ಮ ಮನೇಲಿ ಯಾಕೆ ತೊಗೊಂಬಂದಿಲ್ಲ ಅಂದರೆ, ಸೊ ನನ್ನ ಮಗ ಮುಂಚೆ ತುಂಬ ಕಿತಾಪತಿ ಮಾಡ್ತಾಯಿದ್ದ, ಅದೆಲ್ಲ ಹಾಳು ಮಾಡ್ತಾನೆ, ತೊಗೊಂಬಂದಿಲ್ಲ. ಸೊ ಕ್ರಿಕೆಟೆಲ್ಲ ಒಳಗೆ ಬಾಲೆಲ್ಲ ಎಸೆಯೋನು. ಸೊ ಅದು ಒಂದು ಸ್ವಲ್ಪ ದುಡ್ಡಿದ್ದಾದರೆ ಪರವಾಗಿಲ್ಲ, ಹೆಂಗಾದ್ರೂ ಆಗುತ್ತೆ. ಸೊ ಅಷ್ಟೊಂದು ಕೊಟ್ಟು ತಂದಿರ್ತೀವಿ, ಹಾಳಾದರೆ ಅಂತೇಳಿ ತೊಗೊಂಬಂದಿರಲಿಲ್ಲ, ಅವ್ನ ಬುದ್ಧಿ ಕಲೀಲಿ ಅಂತೇಳಿ. ಸೊ ನಮ್ಮ ಮನೇಲಿ ಇವಾಗ ಟಿ ವಿ ನೋಡೋರೇ ಇಲ್ಲ ಹೇಳಬೇಕಂದ್ರೆ. ಬರೀ ವೈಫೈ ಆಗ್ಬಿಟ್ಟು ಮೊಬೈಲಲ್ಲೇ ಇರ್ತೀವಿ ಹೇಳಬೇಕಂದ್ರೆ. ಟಿ ವಿ ತರಬೇಕು. ಸೊ ನಾಳಿನ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನು ಅಂಥೇಳಿ. ಸೊ ಮೂವಿ ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ. ನನಗಂತೂ ತುಂಬ ಚೆನ್ನಾಗಿತ್ತು. ಬಟ್ ಎಲ್ಲರೂ ಅಳ್ತಾರೆ ಅಂತ ನನಗೇನು ಅಳು ಬರಲಿಲ್ಲ. ಬಟ್ ಒಂಥರ ಫೀಲ್ ಆಗುತ್ತೆ ಲಾಸ್ಟಲ್ಲಿ. ಏನೋ ಒಂಥರ ಮನಸ್ಸೊಳಗಡೆ ಕ್ಯೂಸ್ದಂಗೆ ಆಗಿಬಿಡತ್ತೆ. ಮೂವಿ ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಕೂಡ ಇದೆ. ಸೊ ಫ್ರಿಜ್ ಗಿಡ ಅಂತ ಸ್ಟೋರೇಜ್ ಬಾಕ್ಸ್ನ ತರಿಸಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ವೆಜಿಟೇಬಲ್ಸ್, ಕಟ್ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಏನಾದರೂ ಇರ್ತಕ್ಕಂಥ ಫ್ರೂಟ್ಸ್ ಆಗಿರ್ಬೋದು, ಆ್ಯಂಡ್ ಸೊಪ್ಪು, ಗ್ರೀನ್ ಚಿಲ್ಲಿ, ಏನು ಫ್ರಿಜ್ ಗಿಡ ಅಂತ ಐಟಮ್ಸ್ಗಳನ್ನೆಲ್ಲ ಇದರಲ್ಲಿ ಹಾಕಿಡ್ಬೋದು. ನಾವು ಕವರಲ್ಲಿ ಹಾಕಿಟ್ರೆ ಏನಾಗುತ್ತೆ, ಕೊಳ್ತೋಗಿರೋ ಥರ ಆಗಿಬಿಡುತ್ತಲ್ವ. ಸೊ 1-2-3 ದಿನ ಆದರೆ ಇದರಲ್ಲಾಗಿ ಕ್ಲೀನಾಗಿ ಅದರೊಳಗಡೆ ಒಂದು ಪ್ಲೇಟ್ಸ್ ಥರ ಬಂದಿದೆ. ನೀರಿದ್ದರೆ ಕೆಳಗಡೆ ಇದಾಗುತ್ತೆ, ಸ್ವಲ್ಪ ಕ್ಲೀನಾಗೆಲ್ಲ ಇಡ್ಬೋದು. ಯಾವುದೇ ಥರ ಕೊಳ್ತೋಗಿರೋ ಥರ ಆಗಲ್ಲ. ಅಂದರೆ ಲಿಮಿಟೆಡ್ ಎಷ್ಟು ದಿನ ಇಡಬೇಕು ಅಷ್ಟು ದಿನ ಇದ್ದರೆ, ಹಂಗಂತೇಳಿ 1 ತಿಂಗಳು 2 ತಿಂಗಳೆಲ್ಲ ಇಟ್ಟರೆ ಯಾವುದೂ ಇರಲ್ಲ. ಸೊ ನೋಡಿಕೊಂಡು ಯಾವುದೇದು ಇದು ಮಾಡ್ಬೋದು, ಅದನ್ನು ಮಾಡ್ಕೊಂಡು ಇಡೋದ್ರಿಂದ ಸೊ ವೆಜಿಟೇಬಲ್ ಸೇವ್ ಆಗುತ್ತೆ. ಕವರಲ್ಲೆಲ್ಲ ಹಾಕಿಟ್ರೆ ತುಂಬ ಗಲೀಜ್ ಥರ ಕಣ್ಣು ಕಾಣಿಸುತ್ತೆ. ಹಿಂಗಿಟ್ರೆ ಯಾವುದ್ಯಾವ್ದು ಎಲ್ಲೆಲ್ಲಿದೆ ಅನ್ನೋದು ಕೂಡ ಕಾಣಿಸುತ್ತೆ. ಕ್ಲೀನಾಗಿ ತೊಗೊಂಡು ನಾವು ಕಟ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ರೀಸನೇಬಲ್ ಪ್ರೈಸಲ್ಲೇ ನನಗೆ ಸಿಕ್ತು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ತೊಗೊಳಂಗಿದ್ರೆ ತೊಗೋಬೋದು. ಜಾಸ್ತಿ ಏನು ಪ್ರೈಸ್ ಇಲ್ಲ ಅಂತ ಹೇಳ್ಬೋದು.
ಸೊ ಈ ವೈಟ್ ಥರ ಲೈನ್ಸ್ ಥರ ಬಂದಿದೆಯಲ್ಲ, ಅದು ಏನಂದರೆ ಕೆಳಗಡೆ ಸ್ವಲ್ಪ ಒಂದಿಷ್ಟು ಜಾಗದಷ್ಟು ಗ್ಯಾಪ್ ಇರುತ್ತೆ. ಅದರಲ್ಲಿ ನೀರೇನಾದರೂ ಇದ್ದರೆ ಕೆಳಗಡೆ ಹಾಕ್ಕೊಂಡು, ಮೇಲೆ ತರಕಾರಿ ಇರೋದ್ರಿಂದ ನೀರು ಕೆಳಗಡೆ ಏನಾದರೂ ನೀರಿದ್ದರೆ ಅಷ್ಟೇ. ಸೊ ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ಎಲ್ಲ ಹಾಕಿಟ್ಟಿದ್ದೀನಿ. 1 kg ಅಷ್ಟು ಕ್ಯಾರೆಟ್ ಇಡ್ಬೋದು, ಮೆಣಸಿನ್ಕಾಯಿನೂ ಅಷ್ಟೇ ಒಂದು ಅರ್ಧ kg ಮೇಲೆ ಇಡ್ಬೋದು. ಸೊ ಚೆನ್ನಾಗಿದೆ, ಇಡೋದಕ್ಕೂ ಕೂಡ ನೋಡೋಕ್ಕೂ ಕೂಡ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಫ್ರಿಜ್ಜಲ್ಲಿ ಇಟ್ಟಾಗ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ಥ್ರೂದಲ್ಲಿ ನೀವು ಬೈ ಮಾಡಬಹುದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಪರ್ಸ್ನಲಿ ನಾನು ಯೂಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ತಿಂಡಿಗೆ ಅಂತೇಳಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ದೀನಿ. ಅಂಜೀರು, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಆ್ಯಂಡ್ ಬಾದಾಮಿ ಮತ್ತು ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಬೀಜ ಮತ್ತು ಪಂಪ್ಕಿನ್ ಅಂದರೆ ಈ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಬರುತ್ತಲ್ಲ, ಅದ್ರ ಬೀಜನೂ ಕೂಡ ನೆನೆಸಿದ್ದೀನಿ. ಅದ್ರ ಜೊತೆಗೆ ಆ್ಯಪಲ್ ತೊಗೋತಾ ಇದ್ದೀನಿ. ಅವರೆಲ್ಲ ಇಡ್ಲಿ ತರಿಸ್ಕೊಂಡ್ರು, ಇಲ್ಲೇ ಇದ್ವಲ್ಲ. ಸೊ ನಾನು ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು ಈ ಫ್ರೂಟ್ಸ್ ಜ್ಯೂಸ್ನ ಮಾಡ್ತಾಯಿದ್ದೀನಿ. ಅವಳಿಗೂ ಕೂಡ ಎತ್ತಿಕ್ತೀನಿ ಸ್ವಲ್ಪ. ಸೊ ಅವಳಿಗೆ ಡ್ರೈ ಫ್ರೂಟ್ಸ್ನ ಗ್ರೈಂಡ್ ಮಾಡ್ಕೋತೀನಿ ಫಸ್ಟ್, ಏಕೆಂದರೆ ಅದು ಬೇಗ ಗ್ರೈಂಡ್ ಆಗೋಲ್ಲ ಅಲ್ವಾ. ಸೊ ಎಲ್ಲ ನೋಡಿ ರಾತ್ರಿನೇ ನಾನು ನೆನೆಸಿಟ್ಬಿಟ್ಟು ಮಲಗುವಾಗ ಅದನ್ನು ಕ್ಲೀನಾಗಿ ರುಬ್ಕೊಂಡು, ಆಮೇಲೆ ಅವಳಿಗೆ ಸ್ವಲ್ಪ ಎತ್ತಿಟ್ಕೊಂಡ್ಮೇಲೆ ನಾನು ಏನು ಮಾಡ್ತೀನಿ, ನನಗೆ ಆ್ಯಪಲ್ ಹಾಕ್ಕೊಂಡು ರುಬ್ಕೋತೀನಿ. ನನಗೆ ಒಂದು ಬೆಳಗ್ಗೆ ಡೆಲೀಷಿಯಸ್, ಹೆಲ್ತಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ ನನ್ನ ಮಗಳ ಜೊತೆ. ಒಂದೊಂದು ದಿನ ಹಿಂಗೇ ಅವ್ರು ಯಾರು ಇಲ್ಲ ಅಂದರೆ, ಅಥವಾ ಲಂಚ್ ಟೈಮಲ್ಲೆಲ್ಲ ಇಲ್ಲ ಅಂದರೆ ನಾನು ಇದೇ ಥರ ಇದು ಮಾಡ್ಕೋತೀನಲ್ಲ, ನನಗೂ ಕೂಡ ಅವಳು ಇದರಲ್ಲೇ ಫುಡ್ ಆಗೋಗ್ಬಿಡುತ್ತೆ. ಒಂದೊಂದು ದಿನ ಅವ್ರು ಯಾರು ತಿಂಡಿಗಿರಲ್ಲ ಅಂದಾಗ ರಾಗಿ ಸರಿ ಮಾಡ್ತೀನಲ್ವ, ಅದರಲ್ಲೇ ನಾನು ಕೂಡ ತಿನ್ಕೋತೀನಿ. ನಾನು ಈ ರಸ ಅದರಲ್ಲಿ ನೆನೆಸಿರೋತಕ್ಕಂಥ ನೀರನ್ನು ಕೂಡ ನಾನು ಬಿಡಲ್ಲ, ನೀರನ್ನ ನಾನು ಕುಡ್ಕೋತೀನಿ. ಇದು ರುಬ್ಬುವಾಗ ನಾನು ಅದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೋತೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ನೀವು. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ನೀವು ಯಾವತ್ತೂ ಬಿಡಲ್ಲ ಅಂತ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಇರಲ್ಲ ಈ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂದವರು ಈ ಥರ ಟ್ರೈ ಮಾಡ್ಕೊಂಡು ಕುಡಿಯೋದ್ರಿಂದ ಅಂತೂ ನೀವು ಇನ್ನೂ ಮತ್ತೆ ಕುಡಿತೀರಾ. ತುಂಬಾ ಚೆನ್ನಾಗಿರುತ್ತೆ ಕೂಡ. ಸೊ ನಾನು ಅದಕ್ಕೆ ಹೇಳಿದ್ನಲ್ವ, ಅದರ ನೀರನ್ನ ನಾನು ಕುಡ್ಕೋತೀನಿ, ಬಿಕಾಸ್ ಅದು ತುಂಬಾ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸೊ ಇದಕ್ಕೆ ನಾನು ಮಿಲ್ಕ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ. ಸೊ ಒಂದೇ ಟೈಮಲ್ಲಿ ಎಲ್ಲ ಇದಾಗುತ್ತೆ ಅಲ್ವಾ. ಸೊ ಕ್ಲೀನಾಗಿ ಗ್ರೈಂಡ್ ಆಗೋಗ್ಬಿಟ್ಟು ಅದೆಲ್ಲ ಕ್ಲೀನಾಗಿ ಆಗಬೇಕು, ಇಲ್ಲಾಂದರೆ ಕರಿ ಇದ್ದರೆ ತಿನ್ನುವಾಗ ಒಂಥರ ಇದಾದಂಗೆ ಆಗುತ್ತೆ. ಫೈನ್ ಪೇಸ್ಟ್ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅವಳಿಗೆ ಏನು ಮಾಡ್ತೀನಿ, ಸ್ವಲ್ಪ ಅದರಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಅವಳಿಗೆ ಅಂಥೇಳಿ. ಸೊ ಅದಾದಮೇಲೆ ಹೇಳಿದ್ನಲ್ವ, ನಾನು ಆ್ಯಪಲ್ ಹಾಕ್ಕೊಂಡು ಇದು ಮಾಡ್ಕೊತೀನಿ. ಆ್ಯಪಲ್ಲು ಕೂಡ ಹಾಕ್ಕೊಡ್ಬೋದು, ಆ್ಯಪಲ್ನ ಡೈರೆಕ್ಟ್ ಕೊಡಬಾರ್ದು, 1-2 ವರ್ಷದವರೆಗೂ ಸ್ಟೀಮ್ ಮಾಡಿ ಕೊಡಬೇಕು ಅಂತಾರಲ್ವ. ಸೊ ಹಾಗಾಗಿ ಅಂದರೆ ಶೀತ ಕೆಮ್ಮಾದ ಥರ ಆಗುತ್ತೆ ಅಂಥೇಳಿ ಅದಕ್ಕೆ ಸ್ವಲ್ಪ ನಾನು ಅಗಸೆ ಬೀಜನೂ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ವೆಯ್ಟ್ ರಿಡ್ಯೂಸ್ ಮಾಡೋ ಅಂಥದ್ದನ್ನೇ ನಾನು ಇವಾಗ ಟ್ರೈ ಮಾಡ್ತಾ ಇರೋದು. ಬಿಕಾಸ್ ಯಾಕೆ ಅಂದರೆ ವೆಯ್ಟ್ ರಿಡ್ಯೂಸ್ ಮಾಡಬೇಕು. ಏನೇ ತಿನ್ನಲಿ, ಏನೇ ಇರಲಿ, ವರ್ಕೌಟ್ ಮಾಡೋದು ಯಾವುದೂ ಆಗೋಲ್ಲ. ವರ್ಕೌಟ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 1/2 hour ವಾಕ್ ಆದರೂ ಮಾಡಬೇಕು. ಸೊ ನನ್ನ ಮಗಳು ಕಾಟಕ್ಕೆ ನಾನು ಇಷ್ಟೊತ್ತಿಗೆ ಸಣ್ಣ ಆಗಬೇಕಿತ್ತು, ಬಟ್ ಸಣ್ಣ ಆಗಿಲ್ಲ, ಇನ್ನೂ ದಪ್ಪನೇ ಇದ್ದೀನಿ. ಯಾವಾಗ ಸಣ್ಣ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಮಗ ಹುಟ್ಟಿ ಒಂದು 3-4 ವರ್ಷ ಸಣ್ಣನೇ ಇದ್ದೆ ನಾನು. ಸೊ ನಾನು ಅದಕ್ಕೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ, ಚಿಯಾ ಸೀಡ್ ಅಲ್ಲ, ಸಬ್ಜಾ ಸೀಡ್ ಅಂತ ಬರುತ್ತೆ, ಅದನ್ನು ನೆನೆಸಿಟ್ಟು ಅದರೊಳಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಎಳ್ಳನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಈ ಎಳ್ಳು ತಿನ್ನೋದ್ರಿಂದ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಒಳ್ಳೆಯದು ಗೊತ್ತಾ, ಬೋನೆಲ್ಲ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ತುಂಬಾ ಏನಾದರೂ PCOD ಪ್ರಾಬ್ಲಮ್ಸ್ ಆ ಥರ ಎಲ್ಲ ಇದ್ದರೆ, ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಿದ್ರೆ ಇದನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನಾನು ಅದಕ್ಕೆ ಸ್ವಲ್ಪ ಪೊಮೊಗ್ರನೇಟ್ನ, ದಾಳಿಂಬೆ ಹಣ್ಣನ್ನು ಕೂಡ ಗಾರ್ನಿಷಾಗಿ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ. ಏನೋ ಒಂಥರ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿದ್ದರೆ ಅಂತ ಹೇಳಿಬಿಟ್ಟು. ಸೊ ನಾನು ಹೇಳೋ ಹಾಗೆ ಒಂದೊಂದು ಟೈಮ್ ಒಂದೊಂದು ತಿನ್ನೋದಕ್ಕಿಂತ ಈ ಥರ ಒಂದು ಮೀಲ್ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನೀನು ತಿನ್ನಬೇಕು ಆಯಿತಾ, ನಾನು ತಿಂತೀನಿ, ನೀನು ತಿನ್ನಬೇಕು. ಸ್ಪೂನ್ಸ್ ಎಲ್ಲ ಏನು ಮಾಡಿದ್ಯಾ, ಬೇಗ ಇದೆಲ್ಲ ಗಲೀಜು ಮಾಡಿಟ್ಟಿದ್ಯಾ. ಆ್ಯಪಲ್ ತಿನ್ನಕ್ಕೆ ಕೊಟ್ಟಿದ್ದು, ಇವಾಗ ನೀವು ತಿನ್ನಿ, ನಾವು ತಿಂತೀವಿ. ಬೇಗ 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 ನೋಡಿ, ನಾನು ತಿಂತೀನಿ. ಯಮ್ ಬ್ರೇಕ್ಫಾಸ್ಟ್ ಈಸ್ ರೆಡಿ. ಸರಿ, ನನ್ನೇ ಕೊಡ್ತೀನಿ. ಬೇಗ ಬೇಗ ಬೋಬೋ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ಅಂದರೆ ಹೆಂಗಿದೆ ಟೇಸ್ಟು, ಮತ್ತೆ ತಿನ್ಬೇಕು, ಬೇಗ ಬೇಗ ತಿನ್ಬೇಕು. ಒಂದು ಸ್ಪೂನ್ ಇಡಿ. ಹಂಗೆ ಗುಡ್ ಗರ್ಲ್. ಹುಡ್ಕೊಂಡು ಒಂದು
ಕ್ಲಾಪ್ಸ್ ಮಾಡಿ, ಗುಡ್ ಗರ್ಲ್ ಕ್ಲಾಪ್ಸ್ ಮಾಡಿ. ಹೀಗೆ ಗುಡ್ ಗರ್ಲ್. ಅಮ್ಮ ಪೆಟ್ಟಾಗುತ್ತೆ ಬೊಬ್ಬೆ. ನೆಕ್ಸ್ಟ್ ಬೋ 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 ಬೋ. ಡಿಂಗ್ 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 ಡಿಂಗ್. ಬೇಗ ಚಿನ್ನಮ್ಮ. ಇದು ಒಂದು ತೊತ್ತಿಡಿ. ನೈಟ್ ಕರ್ಕೊಂಡು ಹೋಗ್ತೀನಿ ಆಚೆ. ಆಚೆ ಹೋಗೋಣ, ಆಚೆ ಹೋಗೋಣ ಅಂದೆ. ಎಷ್ಟು ಹಿಂಸೆ ಕೊಡ್ತಾಳೆ ನೋಡಿ ತಿನ್ನೋದಕ್ಕೆ. ಬೇಗ ಇಟ್ಕೊಡ್ತೀನಿ, ಬೇಗ ಬೇಗ ಮಾಡ್ಕೊಡ್ತೀನಿ. ಕೊಡ್ತೀನಿ ಅನ್ನಲ್ಲ ಅಮ್ಮ. ಅಮ್ಮ ಅಮ್ಮ ಪ್ಲೀಸ್. ಹೋಗಿ ಬಾಯ್ ಕ್ಲೀನ್ ಮಾಡ್ತೀನಿ ಬಿಡು. ತಿಂದ್ಯಾ ನೀನೊಂಥರ ನಿನ್ನ ಮಮ್ಮಿ. ತಿಂತೀನಿ ಅಂತಲ್ಲ, ಇದೇ ಆಟನ ನನಗೆ. ತಿಂದು ಹೇಳ್ಬೇಕು ಬೇಗ ಬೇಗ. ಇಲ್ಲಿ ಅಮ್ಮ ಒಂದು ತೊತ್ತಿಡಿ. ಅಯ್ಯೋ ಬೆಳಗ್ಗೆ ಇರಿಟೇಟ್. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಒಂದ್ಸರಿ. ಸಪ್ರೇಟಾಗಿ ಡ್ರೈ ಫ್ರೂಟ್ಸ್ ಒಂದ್ಸರಿ, ಫ್ರೂಟ್ಸ್ ಒಂದ್ಸರಿ ಈ ಥರ ತಿನ್ನೋದು, ಮಿಲ್ಕ್ ಒಂದ್ಸರಿ ಕುಡಿಯೋದಕ್ಕಿಂತ ಎಲ್ಲನೂ ಆ್ಯಡ್ ಮಾಡಿಕೊಂಡು ಈ ಥರ ತಿನ್ನೋದ್ರಿಂದ ಒಂದು ಫುಡ್ ಆಗುತ್ತೆ, ಒಂದು ಟೈಮ್ ಫುಡ್ಡು. ಸೊ ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಇವಳು ಮೂಡಿದರೆ ತುಂಬ ಚೆನ್ನಾಗಿರ್ತಾಳೆ ಆಯಿತಾ. ಏನು ಲವ್ ಮಾಡಿಕೊಂಡು ಅಮ್ಮ ಅಮ್ಮ ಅಂತ ಹಿಂದೆನೇ ಅಳ್ಕೊಂಡು ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ಇವಳಿಗೆ ಏನಾದರೂ ಮೂಡ್ ಸರಿ ಇಲ್ಲ ಅಂದರೆ ಗುಯ್ ಅಂತಿರ್ತಾಳೆ. ಸೊ ನೋಡಿ, ಸಾಕು ಅಂದರೂ ಮುತ್ತು ಕೊಡ್ತಾಳೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ವ್ಲಾಗ್ನ ನೋಡಿ, ಅಂದರೆ ಎಲ್ಲೆಲ್ಲೋ ಹೋಗ್ತಿದ್ದೀವಿ ಔಟ್ಸೈಡು, ಏನೇನೋ ತರಬೇಕು ಮನೆಗೆ ಅಂತ, ಏನೇನಾಗುತ್ತೆ ನೋಡೋಣ, ಗೊತ್ತಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ನೋಡಿ ಎಷ್ಟು ನಾಟಕ ಡವ್ ಮಾಡ್ತಾಳೆ ಅಂತೇಳಿ ಇಟ್ಕೊತಾಳೆ ಆಯಿತಾ. ಏಟಾಯಿತು ಅಂತೇಳ್ಬಿಟ್ಟು ಅಳ್ತಾ ನಿಂತ್ಕೋತಾಳೆ. ಚೆನ್ನಾಗಿ ಡವ್ ಮಾಡ್ತಾಳೆ ಮಾತ್ರ.